ಹೇ ಗಾಯ್ಸ್, ಸ್ವಲ್ಪ ಬಸಿ ಇದೆ, ಸ್ವಲ್ಪ ಲೈಟ್ ಆಯ್ತು ಬರೋದು. ತುಂಬಾ ಜನಕ್ಕೆ ಈ ಕತೆ ಇಷ್ಟ ಆಗಿದೆ. ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್. ಪರ್ಜೆಂಟ್ ಅಲ್ಲಿ ಬರ್ದಿದ್ದೀನಿ, ಸ್ವಲ್ಪ ತಪ್ಪು ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಈಗ ಕತೆಗೆ ಬರೋಣ. ಭಾರತಿ ತನ್ ಕಣ್ ಮುಂದೆ ಆಗಿದ್ದು ನಿಜ ಅಂತ ನಂಬೋಕೆ ತುಂಬಾ ಕಷ್ಟ ಆಗ್ತಿತ್ತು. ಬೇರೆ ದಾರಿ ಇಲ್ಲ, ಜೀವನ ಬರೀ ಸಿಹಿನೇ ಇರಲ್ಲ ಅಲ್ವಾ, ಹಾಗಂತ ಬರೀ ಕಷ್ಟನೂ ಇರಲ್ಲ. ಕಂಫರ್ಟೇಬಲ್ ಝೋನ್ ಇಂದ ಆಚೆ ಬಂದಾಗ ಮೊದಲು ಎಲ್ಲ ಸರಿ ಆದ್ರೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ, ಆಮೇಲೆ ಬರೋ ಕಷ್ಟನ ಸ್ವಲ್ಪ ಧೈರ್ಯವಾಗಿ ಹ್ಯಾಂಡಲ್ ಮಾಡಬಹುದು. ಆದ್ರೆ ಒಂದು ಸ್ಟೆಪ್ ಆದ್ರೆ ಮನುಷ್ಯ ಕುಸ್ತ್ ಹೋಗ್ತಾನೆ, ಬದುಕಿನ ಮೇಲೆ ನಂಬಿಕೆ ಕಳ್ಕೊಂತಾನೆ. ಅದೇ ಭಾರತಿ ಲೈಫ್ ನಲ್ಲೂ ಆಗಿದ್ದು. ಮುಂದೆ ಅವಳಿಗೆ ಬದುಕೋಕೆ ಇಂಟ್ರೆಸ್ಟ್ ಇರಲ್ಲ, ಸೂಸೈಡ್ ಮಾಡ್ಕೊಳ್ಳೋ ನಿರ್ಧಾರ ಮಾಡ್ತಾಳೆ. ಭಾರತಿ ಆಚೆ ಬಂದು ಒಂದ್ ಬೆಟ್ಟದ ಮೇಲೆ ಕೂತು ಅಳ್ತಾ ಸಾಯೋ ನಿರ್ಧಾರ ಮಾಡಿ ಹೋಗ್ತಾಳೆ. ಆ ಟೈಮ್ ನಲ್ಲಿ ಭಾರತಿ ಚೈಲ್ಡ್ಹುಡ್ ಫ್ರೆಂಡ್ ಪ್ರಿಯಾಂಕ್ ಎಸ್ ಪಿಂಕಿ ಹೊಸ ಕ್ಯಾರೆಕ್ಟರ್, ಇಬ್ರು ಫ್ರೆಂಡ್ಸ್ ಜೊತೆ ಆ ಬೆಟ್ಟಕ್ಕೆ ಟ್ರಾಕಿಂಗ್ ಬಂದಿರ್ತಾರೆ. ಭಾರತಿ ಬೆಟ್ಟದ ತುದಿ ಹತ್ರ ಹೋಗ್ತಾಳೆ, ಇವ್ರು ನಿಯರ್ ಬೈ ಇರ್ತಾರೆ. ಭಾರತಿ ಕೆಳಗ್ ಜಂಪ್ ಮಾಡ್ತಾಳೆ. ಒಂದ್ 20 ಫೀಟ್ ನಲ್ಲಿ ಒಂದ್ ದೊಡ್ಡ ಮರ ಇರುತ್ತೆ, ಅದಕ್ಕೆ ಸಿಗ್ಕೊಂಡು ಇರುತ್ತೆ ಅವಳ ಬಾಡಿ. ಕಾಲ್ ಮುರಿದಿರುತ್ತೆ. ನೋವಿಂದ ಜೋರಾಗಿ ಕೂಗ್ತಾ ಇರ್ತಾಳೆ. ಪಿಂಕಿ ಅಂಡ್ ಫ್ರೆಂಡ್ ಬಂದು ಅವಳನ್ನ ರೆಸ್ಕ್ಯೂ ಮಾಡಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟು ಬ್ಯಾಂಡೇಜ್ ಹಾಕಿ 1 ಮಂತ್ ಸ್ಪೇಡ್ ರೆಸ್ಟ್ ಮಾಡಿ ಕಾಲು ಮತ್ತೆ ಕುಡುತ್ತೆ ಅಂತ ಹೇಳ್ತಾರೆ. ಪಿಂಕಿ, ನೀನು ಭಾರತಿ ಅಲ್ವಾ? ಭಾರತಿ: ಹೌದು. ನೀನು ಪ್ರಿಯಾಂಕ್ ಅಲ್ವಾ? ಪಿಂಕಿ: ಹೌದು. ಏನ್ ಐತೆ ನಿಂಗೆ? ಎಷ್ಟು ವರ್ಷ ಆದ್ಮೇಲೆ ನೋಡ್ತಾ ಇದ್ದೀನಿ. ಏನ್ ಆಯ್ತು? ಯಾಕೆ ಹೇಗ್ ಮಾಡ್ಕೊಂಡೆ? ಭಾರತಿ ಅಳ್ತಾ ಆಗಿದೆ ಎಲ್ಲ ಹೇಳ್ತಾಳೆ. ಪಿಂಕಿ: ಅಯ್ಯೋ, ಹೀಗೆಲ್ಲ ಆಯ್ತಾ ಅಂತ ಸಮಾಧಾನ ಮಾಡ್ತಾಳೆ. ಭಾರತಿ: ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಈ ಸ್ಥಿತಿನಲ್ಲಿ ಸಾತೋಗಿದ್ರೆ ಎಷ್ಟೋ ಚೆನ್ನಾಗಿತ್ತು. ಪಿಂಕಿ: ಅಯ್ಯೋ, ಹಾಗ್ ಯಾಕೆ ಹೇಳ್ತೀಯ, ನಾನಿದ್ದೀನಿ, ಸುಮ್ನಿರು. ಪಿಂಕಿ ಕ್ಯಾರೆಕ್ಟರ್ ಬಗ್ಗೆ. ಭಾರತಿ ಪಿಂಕಿ ಚೈಲ್ಡ್ಹುಡ್ ಫ್ರೆಂಡ್ಸ್ ಆಗಿದ್ರು. ಪಿಂಕಿ ಫ್ಯಾಮಿಲಿ ಬೇರೆ ಊರ್ಗೆ ಹೋಗಿ ಸೆಟಲ್ ಆದ್ರೂ ಅವಾಗ್ ಇಂದ ಭಾರತಿ ಕಾಂಟ್ಯಾಕ್ಟ್ ಇಲ್ಲ. ಪಿಂಕಿ ನೋಡೋಕೆ ಸೈಟಿವ್ ರೋಸ್ ತರ ಇರ್ತಾಳೆ. 5.4 ಹೈ, 32 ಬರ್ಬ್ಸ್, 30 ವೇಸ್ಟ್, 34 ಹಿಪ್ಸ್. ಅವಳ ಹೈಟ್ಗೆ ಅವಳ ಫಿಗ್ಯೂರ್ ಸೆಕ್ಸಿ ಇರುತ್ತೆ. ಪಿಂಕಿಗೆ ಮದ್ವೆಯಾಗಿ ಅವಳ ಗಂಡ 1-2 ಸಲ ಕೆದು ಬೇರೆ ಯಾರೋ ಸಹವಾಸ ಮಾಡಿ ಇಂದ ದೂರ ಆಗ್ತಾನೆ. ಇಬ್ರಿಗೂ ಡೈವೋರ್ಸ್ ಆಗುತ್ತೆ. ಪಿಂಕಿ ಅವ್ರ ಮನೆಯಿಂದನೂ ಸ್ವಲ್ಪ ದೂರ ಆಗಿ ಯಾವ್ದೋ ಕಂಪನಿನಲ್ಲಿ ಕೆಲಸ ಮಾಡ್ತಾ ಸೆಪರೇಟ್ ಆಗಿ ಮನೆ ಮಾಡ್ಕೊಂಡು ಒಬ್ಳು ಫ್ರೆಂಡ್ ಜೊತೆ ಇರ್ತಾಳೆ. ಅವಳ ಫ್ರೆಂಡ್ ಔಟ್ ಆಫ್ ಸ್ಟೇಟ್, ಅವಳಿಗೆ ಮದ್ವೆ ಸೆಟ್ ಆಯ್ತು ಅಂತ ಹೋಗ್ತಾಳೆ. ಅವಳು ಕೂಡ 1 ವೀಕ್ ಇಂದ ಒಬ್ಳೇ ಇರ್ತಾಳೆ. ಹೀಗೆ ಪಿಕ್ನಿಕ್ಗೆ ಬಂದಾಗ ಹೀಗ್ ಭಾರತಿ ಸಿಗ್ತಾಳೆ. ಪಿಂಕಿ: ನೀನು ನಿಮ್ ಮನೆಗೆ ಹೋಗೋದು ಈಗ ಸರಿ ಇಲ್ಲ ಅನ್ಸುತ್ತೆ ನಂಗೆ, ಅದಕ್ಕೆ ನಮ್ ಮನೆ ಇದೆ ಬಾ, ಈಗ ನಾನ್ ಒಬ್ಳೇ ಇದ್ದೀನಿ. ಭಾರತಿ: ನೀನ್ ಒಬ್ಳೇ ಇದ್ಯಾ? ಪಿಂಕಿ ಅವಳ ಕತೆ ಹೇಳಿ ಬೇಜಾರ್ ಮಾಡ್ಕೋತಾಳೆ. ಭಾರತಿ: ದೇವರ್ ಎಷ್ಟ್ ಕ್ರೂರಿ ಅಲ್ವಾ ನಮ್ಮ ಜೀವನದಲ್ಲಿ. ಪಿಂಕಿ: ಹಾಗೆ ಯಾಕೆ ಹೇಳ್ತೀಯ, ನಮ್ಗೂ ಒಳ್ಳೆ ಟೈಮ್ ಬರುತ್ತೆ. ಪಿಂಕಿ ಭಾರತಿನ ಮನೆಗೆ ಕರ್ಕೊಂಡ್ ಹೋಗಿ ನೋಡ್ಕೋತಾ ಇರ್ತಾಳೆ. 1 ವೀಕ್ ಆಗುತ್ತೆ. ಪಿಂಕಿಗೆ ಕೆಲ್ಸದ ಮೇಲೆ ಬೇರೆ ಊರಿಗೆ ಹೋಗ್ಲೇಬೇಕಾಗಿ ಬರುತ್ತೆ. ಇಲ್ಲಿ ಭಾರತಿ ಹೀಗಿರ್ತಾಳೆ, ಹೇಗ್ ಹೋಗೋದು? ಹೋಗ್ದೆ ಬೇರೆ ದಾರಿ ಇಲ್ಲ. ಅವಳ ಫ್ರೆಂಡ್ ಒಬ್ಳಿಗೆ ಹೇಳಿ ಹೋಗ್ತಾಳೆ. ಅವಳ ಫ್ರೆಂಡ್ 2 ಡೇಸ್ ಇರ್ತಾಳೆ ಅಷ್ಟೇ, ಆಮೇಲೆ ಅವಳಿಗೆ ಕೆಲ್ಸ ಇದೆ ಅಂತ ಅವಳ ಕಾಲೇಜ್ಗೆ ಹೇಳಿ ಹೆಲ್ಪ್ ಕೇಳ್ತಾಳೆ. ಅವಳ ಫ್ರೆಂಡ್ ಓಕೆ ಅಂತ ಹೇಳ್ತಾನೆ. ಹುಡ್ಗನ ಅಂತ ನೀವ್ ಯೋಚನೆ ಮಾಡ್ತಾ ಇದ್ದೀರಾ? ಹೌದು ಗಾಯ್ಸ್, ಹುಡ್ಗನೆ, ಅದು ಬೇರೆ ಯಾರು ಅಲ್ಲ, ಭರತ್. ಎಪಿಸೋಡ್ 2 ನಲ್ಲಿ ಹೇಳಿದೆ, ಭಾರತಿ ಜೂನಿಯರ್ ಪ್ರಪೋಸ್ ಮಾಡಿದ ಅಂತ ಅವ್ನೇ. ಪಿಂಕಿ ಫ್ರೆಂಡ ಭಾರತಿಗೆ ಹೇಳಿ ಹೋಗ್ತಾಳೆ. ಭಾರತಿ ನಾನ್ ಇಂದ ಎಷ್ಟು ಜನಕ್ಕೆ ತೊಂದ್ರೆ ಅಂತ ಫುಲ್ ಡಿಪ್ರೆಸ್ ಆಗ್ತಾಳೆ. ಭರತ್ ಬಗ್ಗೆ ಹೇಳೋದ್ ಆದ್ರೆ ಹೆಂಗ್ ಮಾಡಿ ಕೆಲ್ಸ ಏನೋ ತಗೊಂಡ್ ಮಾಡ್ತಾ ಇರ್ತಾನೆ. ಆ ಕೆಲ್ಸ ಅವಂಗೆ ಸ್ಯಾಟಿಸ್ಫೈ ಇರಲ್ಲ. ಅವಂಗೆ ಇಂಟೀರಿಯರ್ ಡಿಸೈನ್ ಬಿಸಿನೆಸ್ ಮಾಡೋಣ ಅಂತ ಆಸೆ ಇರುತ್ತೆ. ದುಡ್ಡು ಬೇಕಲ್ಲ. ಭರತ್ ಪಿಂಕಿ ಮನೆಗೆ ಬಂದು ಭಾರತಿನ ನೋಡಿ ಶಾಕ್ ಆಗ್ತಾನೆ. ಬಿಕಾಸ್ ಭಾರತಿ ಬಗ್ಗೆ ನಿಜವಾದ ಪ್ರೀತಿ ಇರುತ್ತೆ. ಭಾರತಿ ಕೂಡ ಭರತ್ ನೋಡಿ ಶಾಕ್ ಆಗ್ತಾಳೆ. ಭರತ್ ಭಾರತಿ ಜೊತೆ ಇದು ಪಿಂಕಿ ಮನೆಯಿಂದ ನೆವರ್ ಮಾಡ್ತಾ ಭಾರತಿನ ನೋಡ್ಕೋತಾ ಇರ್ತಾನೆ. ಆಲ್ಮೋಸ್ಟ್ ಟಿಫಿನ್, ಲಂಚ್ ಇಂದ ಮೆಡಿಸಿನ್, ಹೀಗೆ ಒಂದ್ ದಿನ ಭಾರತಿಗೆ ವಾಮಿಟ್ ಬರೋ ತರ ಆಗುತ್ತೆ. ಆಸ್ ಯೂಶುವಲ್ ಭಾರತಿ ನಡೆಯೋಕೆ ಆಗಲ್ಲ. ಅಲ್ಲೇ ವಾಮಿಟ್ ಮಾಡ್ಕೊಳ್ಳೋ ತರ ಇರ್ಬೇಕಾದ್ರೆ ಭರತ್ ತನ್ನ ಕೈನ ಬೊಗ್ಸೆ ಮಾಡ್ತಾನೆ. ಈ ತರ ಘಟನೆ ಇಬ್ರು ಮಧ್ಯ ತುಂಬಾ ಆಗುತ್ತೆ. ಭಾರತಿಗೆ ಭರತ್ ಮೇಲೆ ಏನೋ ಒಂಥರ ಒಳ್ಳೆ ಮನ್ಸ್ ಬರುತ್ತೆ. ಹೀಗೆ ಭಾರತಿ ಸರಿ ಹೋಗ್ತಾಳೆ. ಅವಳ ಕಾಲ್ ಸರಿ ಆಗಿರುತ್ತೆ. ಆದ್ರೆ ಅವಳ ಹಳೆ ನೆನ್ಪ್ ಇನ್ನೂ ಹೋಗಿರಲ್ಲ. ಮತ್ತೆ ಕುಸ್ತ್ ಹೋಗ್ತಾಳೆ. ಅವಳ ಸಿಚುವೇಶನ್ ಅವಳಿಗೆ ಅಸಹ್ಯ ಆಗೋಕೆ ಫೀಲ್ ಆಗುತ್ತೆ. ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು. ಭರತ್ ಇಲ್ದೇ ಇರೋ ಟೈಮ್ ನಲ್ಲಿ ಮನೆ ಬಿಟ್ಟು ಬರ್ತಾಳೆ. ಲಕ್ಕಲಿ ಭರತ್ ಏನ್ ಮನೆಗೆ ಹತ್ರ ಇರ್ತಾನೆ. ಭಾರತಿ ಫುಲ್ ಡಿಪ್ರೆಸ್ ಆಗಿರ್ತಾಳೆ. ಏನ್ ಮಾಡ್ಬೇಕ್ ಅಂತ ಗೊತ್ತಾಗ್ದೆ ಒಬ್ಳೆ ಆಚೆ ಇರೋ ನದಿ ಹತ್ರ ಹೋಗ್ತಾಳೆ. ಭರತ್ ಕೂಡ ಇವಳನ್ನ ಫಾಲೋ ಮಾಡ್ಕೊಂಡ್ ಬರ್ತಾನೆ.
ಭಾರತಿಗೆ ಅವಳ ಜೀವನ ಮತ್ತೆ ಸರಿ ಹೋಗಲ್ಲ ಅನ್ಸಿ ನದಿಗೆ ಹಾರಿ ಮತ್ತೆ ಸುಸೈಡ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾಳೆ. ಭರತ್ ಕೂಡ ಅವಳನ್ನ ಕಾಪಾಡೋಕೆ ನದಿಗೆ ಹಾರ್ತಾನೆ. ನೀರ್ ಸ್ವಲ್ಪ ಫ್ಲೋ ಇಟ್ಟು ಸೊ ಇಬ್ರಿಗೂ ಕಂಟ್ರೋಲ್ ಸಿಗದೆ ಕೊತ್ಕೊಂಡ್ ಹೋಗ್ತಾರೆ. ಸ್ವಲ್ಪ ದೂರ ಹೋಗೋ ಅಷ್ಟ್ರೋಲಿ ಭರತ್ ಭಾರತಿನ ರೀಚ್ ಮಾಡಿರ್ತಾನೆ. ಬಟ್ ಕಂಟ್ರೋಲ್ ಸಿಗಲ್ಲ. ಮುಂದೆ ಸ್ವಲ್ಪ ದೂರದಲ್ಲಿ ಸ್ಮಾಲ್ ಫಾಲ್ಸ್ ಇರುತ್ತೆ. ಇಬ್ರು ಫಾಲ್ಸ್ ಇಂದ ಬೀಳ್ತಾರೆ. ಸ್ಮಾಲ್ ಫಾಲ್ಸ್ ಸೊ ಏನಾಗಲ್ಲ. ಯಾವ್ದೋ ಒಂದ್ ಟ್ರೈಬ್ಸ್ ಫ್ಯಾಮಿಲಿ ಇವ್ನ ಸೇವ್ ಮಾಡಿ ಅವ್ರ ಟೆಂಟ್ಗೆ ಕರ್ಕೊಂಡ್ ಬಂದು ಸೇವ್ ಮಾಡ್ತಾರೆ. ಸಿಚುವೇಶನ್ ಹೇಗಿರುತ್ತೆ ಅಂದ್ರೆ ಇಬ್ರು ಫಾಲ್ ನೆಂದು ಚಳಿನಲ್ಲಿ ನಡುಗ್ತಾ ಇರ್ತಾರೆ. ಒಂದ್ ಟೆಂಟ್ ಒಳಗ್ ಇಬ್ರು ಬಿಡ್ತಾರೆ. ಫಾಲ್ ಓದ್ದೇ ಆಗಿರ್ತಾರೆ. ಸೊ ಇಬ್ರಿಗೂ ಬೇರೆ ಬಟ್ಟೆ ಕೊಡ್ತಾರೆ. ಒಂದ್ ಟೆಂಟ್ ಒಳಗ್ ಇಬ್ರು ಬಿಡ್ತಾರೆ. ಫಾಲ್ ಓದ್ದೇ ಆಗಿರ್ತಾರೆ. ಸೊ ಇಬ್ರಿಗೂ ಬೇರೆ ಬಟ್ಟೆ ಕೊಡ್ತಾರೆ. ಇಬ್ರಿಗೂ ಬಿಸಿದು ಏನೋ ಕೊಡ್ತಾರೆ. ಅಲ್ಲಿರೋ ಜನ ಅದನ್ನ ಕುಡಿದ್ಮೇಲೆ ಏನೋ ಒಂಥರ ಚಳಿ ಇನ್ನೂ ಜಾಸ್ತಿ ಆಗುತ್ತೆ. ಅದು ಚಿಕ್ಕ ಶೆಡ್. ಅದ್ರೋಳಿ ಇಬ್ರು ಮೊದ್ಲೇ ನೆಂದು ದೇಹ ಫುಲ್ ತಣ್ಣಗ್ ಇದೆ. ಟೈಮ್ ಇಬ್ರುನು ಒಂದ್ ಮಾಡಿದೆ. ಭರ್ತಿ ಮೇಲೆ ನಿಜವಾದ ಪ್ರೀತಿ ಇದೆ. ಭರತ್ ಮೇಲೆ ಸ್ವಲ್ಪ ಅಭಿಮಾನ ಇದೆ. ಬಿಕಾಸ್ ಅವ್ನ್ ಅಷ್ಟ್ ಕೇರ್ ಮಾಡಿದ. ಅದೃಷ್ಟಕ್ಕೆ ಮಳೆ ಸ್ಟಾರ್ಟ್ ಆಯ್ತು ಹೊರಗೆ. ಸೊ ಒಳಗೆ ಲಾಕ್ ಆದ್ರೂ ಅಂಡ್ ತಣ್ಣು ಗಾಳಿ ಬಿಸ್ತಿದೆ. ದೇಹ ಬಿಸಿ ಬೇಕು ಅನಿಸ್ತಿದೆ. ಭಾರತಿ ಪಕ್ಕ ಕುತ್ಕೊಂಡ. ಭರತ್ ಮುಂದೆ ಈ ತರ ಡ್ರೆಸ್ ನಲ್ಲಿ ಕುತ್ಕೊಂಡು ಒಂಥರ ಮುಜುಗರ. ಭಾರತಿ ಮೇಲೆ ಎಷ್ಟೇ ಪ್ರೀತಿ ಇದ್ರೂ ಆ ಸಂದರ್ಭ ಅಲ್ಲಿ ಇರೋ ಕಾಮನ ಜಾಗೃತಿ ಮಾಡ್ತಿತ್ತು. ಭಾರತಿ ದೇಹ ಬೆಚ್ಚಗೆ ಆಗ್ಬೇಕು ಅಂತ ಕೇಳ್ತಿದೆ.